ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಕ್ಷಮೆ ಇರಲಿ. ಸೊ ಇವತ್ತೊಂದು 9:15 ಹಂಗೆ ಒಂದು ಅಪ್ಡೇಟ್ ಮಾಡಿದ್ದೆ ನಿಮಗೆ. ಸೊ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ, ಬಟ್ ಅದು ರಾಂಗ್ ಅಪ್ಡೇಟು. ಸೊ ಇವತ್ತಿನ ಒಂದು ಎಪಿಸೋಡ್ ಯಾರೂ ಎಲಿಮಿನೇಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಅಗೇನ್ ಕ್ಷಮೆ ಕೇಳ್ತಾ ಇದ್ದೀನಿ. ಸೊ ನನ್ನ ಒಂದು ಇದರಲ್ಲಿ ಅಂದರೆ ಈ ರಾಂಗ್ ಅಪ್ಡೇಟ್ಗಳು ಅಥವಾ ತಪ್ಪು ಅಪ್ಡೇಟ್ಗಳು ಕೊಡಬಾರ್ದು. ಅದು ನಾನು ಫಸ್ಟ್ ಟೈಮ್ ಆ ಥರ ಆಗಿದೆ, ಕ್ಷಮಿಸಿ ಅಂತ ಕೇಳ್ಕೊತೀನಿ. ಸೊ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನ ಒಂದು ಕ್ವಿಕ್ಕಾಗಿ ರಿವ್ಯೂ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಜವಾಗ್ಲೂ ಸಖತ್ ಬೋರಿಂಗ್ ಅವರು. ಏನು ಒಂದು ನಾಮಿನೇಷನ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ತಾರೆ ಅಂತಂದರೆ ಏನು ಕಂಟೆಂಟೇ ಇಲ್ಲ ಅವ್ರ ಹತ್ರ. ನಾವು ಆಲ್ರೆಡಿ ಮಧ್ಯಾಹ್ನದ ಒಂದು ಪ್ರೋಮೋನೇ ಬಂದಿಲ್ಲ ಇವತ್ತು, ಓನ್ಲಿ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟು ಅದಾದಮೇಲೆ ಮಧ್ಯಾಹ್ನದ ಒಂದು ಪ್ರೋಮೋ ಬರಬೇಕಿತ್ತು 3 ಗಂಟೆಗೆ, ಬಟ್ ಆ ಪ್ರೋಮೋ ಬರಲೇ ಇಲ್ಲ. ಸೊ ಮೇ ಬಿ ಆ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೇನೋ, ಮೇ ಬಿ ಇವತ್ತು ಎಲಿಮಿನೇಷನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅದಕ್ಕೋಸ್ಕರನೇ ಗೌತಮಿ ಅವರು ಹೋಗಿರ್ಬೋದು ಅಂತ ಕೂಡ ಅಪ್ಡೇಟ್ ಮಾಡಿದ್ದೆ. ಓಕೆ, ಆ್ಯಂಡ್ ಅದು ನೋಡ್ತಾ ಇದ್ರೆ ಅವ್ರ ಹತ್ರ ಕಂಟೆಂಟ್ ಇಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ತಿರ್ಗಾ ನಾಮಿನೇಷನ್ನೇ ಒಂದು 3/4 ಅವರ್ ಅದನ್ನೇ ಹಾಕ್ಕೊಂಡು ರುಬ್ಬಿದ್ದಾರೆ. ಆ್ಯಂಡ್ ಏನು ಇಂಥ ಟೈಮಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆ ಒಂದು ಮಟ್ಟಿಗೆ ಸೀರಿಯಸ್ನೆಸ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಆಲ್ರೆಡಿ ಅಂದರೆ ಸ್ಪರ್ಧಿಗಳ ಜೊತೆಗೆ ಮನೆ ಒಂದು ಹೊರಗಡೆ ಏನು ಜನಗಳ ಆಡಿಯನ್ಸ್ ನೋಡ್ತಿದ್ದಾರೆ, ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಯಾರು ಟಾಪ್ 1, ಟಾಪ್ 2, ಟಾಪ್ 6. ಇವಾಗ ಏನು ಚೇಂಜಸ್ ಆಗುವಂಥದ್ದು ನನ್ನ ಪ್ರಕಾರ ತೀರಾ ಕಡಿಮೆ. ಯಾಕಂತಂದರೆ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ. ಸೊ ಯಾರು ವಿನ್ನರು, ಯಾರು ರನ್ನರ್ ಅಪ್, ಆ ಒಂದು ಮಟ್ಟಿಗೆ ಅವ್ರವ್ರ ಒಂದು ಫೇವರೇಟ್ ಅಂತ ಏನಿದ್ದಾರೆ, ಸೊ ಅವ್ರಿಗೆ ಗೊತ್ತಾಗಿದೆ. ಓಕೆ, ಇವಾಗ ಏನು ಚೇಂಜಸ್ ಆಗಲ್ಲ. ಇವ್ರು ಏನೇ ರೀಸನ್ಗಳು ಕೊಟ್ಟರು ಅದೇ ರೀಸನ್ಗಳು ರಿಪೀಟೆಡ್ ರೀಸನ್ಗಳೇ ಆಗ್ತದೆ ಹೊರತು ಸೊ ಈ ಚೇಂಜಸ್ ಆಗುವಂಥದ್ದು ಏನು ಇಲ್ಲ ನನ್ನ ಪ್ರಕಾರ. ಓಕೆ, ಫಸ್ಟ್ ಆಫ್ ಆಲ್ ಇದು 100 ದಿನಕ್ಕಿಂತ ಮುಂದೆ ತೊಗೊಂಡು ಹೋಗಿರೋವಂಥದ್ದೇ ನನ್ನ ಪ್ರಕಾರ ಅದು ಒಳ್ಳೆ ಡಿಸಿಷನ್ ಅಲ್ಲ. ಬಿಕಾಸ್ ನೆಗೆಟಿವಿಟಿಯಿಂದನೇ ಹೋಗಬೇಕು ಬಿಟ್ಟರೆ ಪಾಸಿಟಿವ್ ಆಗಿ ಏನು ಬಿಗ್ ಬಾಸ್ ಕಡೆಯಿಂದ ಹೋಗ್ತಾ ಇಲ್ಲ ಅದು. ಆ್ಯಂಡ್ ಕಂಟೆಂಟ್ ಕೂಡ ಕೊರತೆ ಕಾಣಿಸ್ತಾನೆ ಇದೆ ಅಲ್ಲಿ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ 3/4 ಅವರ್ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತಾರೆ ಅಂತಂದರೆ ಸುಮ್ಮನೆ ಅದೇ ಕಿತ್ತಾಟ, ಅದೇ ನೆಗೆಟಿವಿಟಿ, ಇವನಿಗೆ ಅವ್ನು ಬೈಯೋದು, ಇವನು ಬೈಯೋದು. ಆ್ಯಂಡ್ ಅಲ್ಲಿ ಮಾತಾಡೋ ಟೈಮಲ್ಲೂ ಅಷ್ಟೇ ನೋಡಿ ನೀವು, ಅಲ್ಲಿ ಮಂಜು ಅಥವಾ ರಜತ್ತು, ಸೊ ಇವ್ರು ಯಾರು ಜಾಸ್ತಿ ಕೂಗಾಡ್ತಾರೆ ಅವರಿದ್ದಾಗ ಅಲ್ಲಿ ಟೈಮಿಂಗ್ ಕೂಡ ಜಾಸ್ತಿ ಕೊಡ್ತಾರೆ, ಅವ್ರು ಬೆಲ್ ಹೊಡಿಯಲ್ಲ, ಅದನ್ನು ಸ್ಟಾಪ್ ಮಾಡಿಸಲ್ಲ ಅವರು. ಸೊ ಅದೇ ಕಂಟೆಂಟ್ ಅವ್ರಿಗೆ. ಓಕೆ, ಅದು ಬಿಟ್ಟು ಬೇರೆ ಯಾರಾದರೂ ಇದ್ದರೆ ಮುಗಿಸಿದ್ದೆಲ್ಲ ಎಷ್ಟು ಬೇಗ ಮುಗಿಸಿದ್ರು ನೋಡಿ. ಸೊ ಅದೇ ಏನು ಕಂಟೆಂಟ್ ಅಂದ್ಕೊಂಡಿದ್ರೆ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಇದು ರಿವ್ಯೂ ಮಾಡಬೇಕು ಅಂತ ನಾನು ಪಾಯಿಂಟ್ ಬರ್ಕೊತಾ ಇದ್ದೀನಿ. ಅವ್ರ ರೀಸನ್ಗಳು ಬರ್ಕೊಳ್ಳೋಕ್ಕೆ ಬೇಜಾರು ನನಗೆ. ಅದೇ ಒಂದು 100 ದಿನ ಹೇಳಿರೋಂಥ ರೀಸನ್ಗಳೇ ಇನ್ನೂ ಅದನ್ನೇ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಅರ್ಥನೇ ಆಗಲಿಲ್ಲ ನನಗೆ. ಓಕೆ, ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ನಾನು ಚಿಕ್ಕದಾಗಿ ಹೇಳಬೇಕು ಅಂದರೆ ಸ್ಟಾರ್ಟಿಂಗಿಂದ, ಸೊ ನಿನ್ನೆ ಒಂದು ಮಿಡ್ನೈಟಲ್ಲಿ ಅದೇನು ಎಲಿಮಿನೇಷನ್ ಪ್ರಕ್ರಿಯೆ ಸ್ಟಾಪ್ ಮಾಡಿದ್ರು. ಅದಾದಮೇಲೆ ಸೊ ಅಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ. ಅಂದರೆ ಒಂದು ಸ್ಟಾಪ್ ಆಗಿದ್ದಕ್ಕೆ ಅವರು ಎಲ್ಲ ಒಂದು ಕಂಗ್ರ್ಯಾಚುಲೇಷನ್ ಮಾಡ್ಕೊತಾರೆ. ಆ್ಯಂಡ್ ಅದೇನು ನಾಮಿನೇಷನ್ ಪ್ರಕ್ರಿಯೆ ಮುಗೀತು ಹಾಗೆ ಹೀಗೆ ಅಂತ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಏನಕ್ಕೆ ಸ್ಟಾಪ್ ಆಗಿದೆ ಅಂತ. ಅದೆಲ್ಲ ಆಗಿದ್ದಾದಮೇಲೆ ಸೊ ಅಲ್ಲಿ ಬೆಳಿಗ್ಗೆ ಸೊ ಮಾರ್ನಿಂಗ್ ಅಲ್ಲಿ ಧನರಾಜ್ VT ಪ್ಲೇ ಮಾಡ್ತಾರೆ. ಆ ಮಿರರಲ್ಲಿ ನೋಡಿ ಇದು ಮಾಡಿರೋದ್ರಿಂದ ಆಲ್ರೆಡಿ ನೋಡಿದ್ರೆ ನೀವು. ಆ್ಯಂಡ್ ಅಲ್ಲಿ ಧನರಾಜ್ ಕ್ಲಿಯರಾಗಿ ಹೇಳುವಂಥದ್ದು, ಸೊ ಖಂಡಿತವಾಗ್ಲೂ ಈ ಒಂದು ಮಟ್ಟಿಗೆ ದೊಡ್ಡ ಇಶ್ಯೂ ಆಗುತ್ತೆ ಅಥವಾ ತಪ್ಪಾಗಿದೆ ನನ್ನಿಂದ ಅಂತ ಗೊತ್ತಿರಲಿಲ್ಲ. ಸೊ ಧನರಾಜ್ ಅವನು ಹೇಳುವಂಥದ್ದು, ನನ್ನನ್ನು ಸೇರಿಸಿನೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಸಿ ಅಂತ ಹೇಳ್ತಾನೆ ಬಿಗ್ ಬಾಸ್ ಅವ್ರಿಗೆ. ಆ್ಯಂಡ್ ಬಿಗ್ ಬಾಸ್ ಅವರು ಹನುಮಂತನಿಗೂ ಕೂಡ ಕೇಳ್ತಾರೆ, ಸೊ ಉಸ್ತುವಾರಿಗಳಾಗಿ ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾರೆ. ಬಟ್ ಅಲ್ಲಿ ಹನುಮಂತ ಹೇಳುವಂಥದ್ದು, ನಾನು ನೋಡಿಲ್ಲ ಬಿಗ್ ಬಾಸ್ ಅಂತ ಹೇಳ್ತಾನೆ. ಬಿಕಾಸ್ ಆ ಹನುಮಂತು ನೋಡ್ಕೊಬೇಕಿತ್ತು. ಖಂಡಿತವಾಗ್ಲೂ ಹನುಮಂತಂದು ಕೂಡ ತಪ್ಪಿದೆ, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಬಿಕಾಸ್ ಯಾಕಂದರೆ ಆಲ್ರೆಡಿ ಅವನ ಒಂದು ಉಸ್ತುವಾರಿನಲ್ಲೇ ಒಂದು ತ್ರಿವಿಕ್ರಮ್ಗೆ ಒಂದು ಅದು ರೀಮ್ಯಾಚ್ ಮಾಡಿಸಿದ್ದಾರೆ. ಅಟ್ಲೀಸ್ಟ್ ಅಲ್ಲಿ ಅವನು ಕರೆಕ್ಟಾಗಿ ಆ ರೂಲ್ ಬುಕ್ನ ಓದ್ಕೊಂಡಿದ್ದಿದ್ರೆ ಸೊ ಅದನ್ನು ಬಿಗ್ ಬಾಸ್ ಅವ್ರು ಮ್ಯಾಚ್ ಮಾಡ್ಸೋಕ್ಕಿಂತ ಮುಂಚೆನೇ ಅವನೇ ಆರಂಭಿಕ ಸ್ಥಾನದಿಂದ ಅದನ್ನು ಸ್ಟಾರ್ಟ್ ಮಾಡಿಸ್ಬೇಕಿತ್ತು. ಸೊ ಅಲ್ಲಿ ಆಲ್ರೆಡಿ ಒಂದು ಮಾಡಿರೋದ್ರಿಂದ ಸೊ ಇದು ಅಗೇನ್ ಇನ್ನೊಂದು ಅವನು ಉಸ್ತುವಾರಿನಲ್ಲಿ ಆಗಿರೋದು. ಸೊ ಖಂಡಿತವಾಗ್ಲೂ ಉಸ್ತುವಾರಿ ಮೇಲೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ. ಸೊ ಅದು ಹನುಮಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಅದನ್ನು ಮಾಡ್ಬೋದಿತ್ತು ಅಂತ ನನಗನ್ಸುತ್ತೆ. ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಅಗೇನ್ ಧನರಾಜ್ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರ್ತಾರೆ. ಅದೊಂದು ಪಾಪ ಪ್ರಜ್ಞೆ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಕಾಡ್ತಾ ಇರುತ್ತೆ ಅವ್ರಿಗೆ. ಆ್ಯಂಡ್ ಅದೆಲ್ಲ ಕೆಲವರೆಲ್ಲ ಅಲ್ಲಿ ತ್ರಿವಿಕ್ರಮ್ ಯಾರು ಅಗೇನ್ ಹನುಮಂತ ಅವರೆಲ್ಲ ಸಮಾಧಾನ ಮಾಡಿದ್ರು, ಆಟದಲ್ಲಿ ಎಲ್ಲ ನಡೆಯುತ್ತೇನೋ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ಎಲ್ಲರೂ ಯಾರು ಸಾಚೆಗಳಲ್ಲ ಅಂತ ತ್ರಿವಿಕ್ರಮ್ ಹೇಳಿರುವಂಥ ಮಾತು ಅಗೇನ್ ಧನರಾಜ್ ಅವ್ರು ಹೇಳ್ತಾರೆ. ಸೊ ಅದು ಅವ್ರಿಗೂ ಕೂಡ ಹೌದು, ನೀವು ಹೇಳೋದು ಸರಿ, ಇಲ್ಲಿ ಯಾರೂ ಸಾಚೆಗಳಲ್ಲ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅದರಲ್ಲಿ ಏನಂತಂದರೆ ಓಕೆ, ಧನರಾಜ್ ಕೆಲವು ಟೈಮಲ್ಲಿ ತುಂಬ ರಿಯಾಕ್ಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಅದನ್ನು ಆವಾಗಲೇ ಹೇಳ್ಬೋದಿತ್ತು. ಆಮೇಲೆ ಅದು ಗ್ರೇ ಏರಿಯಾ ಅನ್ನೋದಂತೂ ಅದನ್ನು ಪ್ರಮೋಟ್ ಮಾಡಿದ್ರು ಅರ್ಥ ಆಗಲಿಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಲ್ಲ, ಅದು ತಂದಿದ್ದು ಯಾವನೋ ಆ್ಯಂಡ್ ಅದನ್ನು ಪ್ರಮೋಟ್ ಮಾಡಿದ್ದು ಇವರೇನೆ. ನನ್ನ ಪ್ರಕಾರ ಈ ಮ್ಯಾಚ್ ಫಿಕ್ಸಿಂಗು, ಈ ಸ್ಟ್ರಾಟಜಿಗಳು ಇವೆಲ್ಲ ನಾನು ಆವತ್ತೇ ಹೇಳಿದ್ದೆ, ನಾನು ಇದೆಲ್ಲ ವರ್ಕ್ ಆಗೋದಿಲ್ಲ. ಸೊ ಹಾನೆಸ್ಟಾಗಿ ಆಡಬೇಕು ಅಂತ ಈ ಗ್ರೇ ಏರಿಯಾ ಅನ್ನೋ ಒಂದು ಪದ ತಂದು ಇವತ್ತು ಅವ್ನು ತಪ್ಪು ಮಾಡಲಿಕ್ಕೋಸ್ಕರನೇ ಅದೇ ಒಂದು ಪದ ಕಾರಣ ಅಂತ ನನಗನ್ಸುತ್ತೆ, ಆ ಗ್ರೇ ಏರಿಯಾ ಅಂತ ಅನ್ನೋದು. ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಅವರು ಕೇಳೋದು ಧನರಾಜ್ ಕೇಳಿಬಿಟ್ಟೇ ಅದನ್ನು ಒಂದು ಹೇಳ್ತಾರೆ, VT ಪ್ಲೇ ಮಾಡುವಂಥದ್ದು ಅದಾಗಿರ್ಬೋದು. ಅದಾದಮೇಲೆ ಅವ್ನಿಗೆ ಕೇಳ್ತಾರೆ, ಸೊ ನೀವು ಹೇಳಿದ ಮಾತು ಸತ್ಯನ ಅಂತಂದಾಗ ಹೌದು ನನಗೆ ಕಾಣಿಸಿದೆ ಅನ್ನೋ ರೀತಿಯಲ್ಲಿ ಮಾತುಗಳು ಹೇಳ್ತಾನೆ.
ಆ್ಯಂಡ್ ಅದು ಗ್ರೇ ಏರಿಯಾ ಅನ್ನೋದು ಪದ ಯೂಸ್ ಮಾಡ್ತಾನೆ ಅವನು. ಅದು ಹೆಂಗೆ ಸೆಟ್ ಮಾಡ್ತಾರೆ ಅಂತ ಇದು. ಓಕೆ, ನಾನಿಲ್ಲಿ 100% ಇಲ್ಲಿ ಧನರಾಜ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಧನರಾಜ್ದು ತಪ್ಪಿದೆ, ಹನುಮಂತನ ತಪ್ಪಿದೆ, ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಒಂದು ತಪ್ಪಿದೆ. ಬಟ್ ಪ್ರಾಮಾಣಿಕತೆ ಅಂತ ಬಂದಾಗ ಧನರಾಜ್ದಲ್ಲಿ ತಪ್ಪು ಅಂತ ಕಾಣಿಸುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಆ ಒಂದು ಎಲಿಮಿನೇಷನ್ ಪ್ರಕ್ರಿಯೆನ ಸ್ಟಾಪ್ ಮಾಡಿದ್ದಾರೆ. ಅಗೇನ್ ಇವತ್ತಿನ ಒಂದು ಎಪಿಸೋಡಲ್ಲೂ ಕೂಡ ಮತ್ತೆ ತಿರ್ಗಾ ನಾಮಿನೇಷನ್ ಪ್ರಕ್ರಿಯೆ ಮಾಡಿದ್ದಾರೆ. ಮೇ ಬಿ ಅನಿಸುತ್ತೆ ಸೊ ವೀಕೆಂಡಲ್ಲಿನೇ 2 ಎಲಿಮಿನೇಷನ್ ನಡೆಯುತ್ತೆ ಅಂತ. ಒಂದು ಸ್ಯಾಟರ್ಡೆ ನಡಿಬೋದು, ಇನ್ನೊಂದು ಸಂಡೇ ನಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಓಕೆ, ಸೊ ನೋಡುವ ಏನೇನಾಗುತ್ತೆ ಅಂತ. ಅದಾದಮೇಲೆ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಏನು ಹನುಮಂತ ಇದ್ದಾರೆ, ಸೊ ಹನುಮಂತನ ಬಿಟ್ಟು ಇನ್ನು ಮಿಕ್ಕಿರೋಂಥ ಎಲ್ಲ ಒಂದು ಸ್ಪರ್ಧಿಗಳನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹೆಸರು ತೊಗೊಬೋದು ಅಂತ ಹೇಳಿದಾಗ ಅಗೇನ್ ಅಲ್ಲಿ ಮಂಜು ಅವ್ರು ತೊಗೊಂಡಂಥ ಹೆಸರು ರಜತ್, ಭವ್ಯ ಆ್ಯಂಡ್ ಗೌತಮಿ. ನಾನಿಲ್ಲಿ ಏನೇನು ರೀಸನ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ಆಫ್ ಆಲ್ರೆಡಿ ಇವ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ, ನಾನು ಹೇಳೋವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಯಾರು ನಾಮಿನೇಟ್ ಮಾಡ್ತಿದ್ದಾರೆ ಸೊ ಅವರು ಕೂಡ ಕೊಡುವಂಥ ರೀಸನ್ಗಳು ಆಲ್ರೆಡಿ ಗೊತ್ತಿದೆ ನಿಮಗೆ. ಆಲ್ರೆಡಿ ಇವಾಗೇನು ಸುಮಾರು ವಾರಗಳಿಂದ ತೊಗೊಂಡು ಬರ್ತಾ ಇದ್ದಾರೆ. ಸೊ ಅದೇ ರೀಸನ್ಗಳಲ್ಲಿ ಮತ್ತೆ ಅದನ್ನೇ ರಿಪೀಟೆಡ್ ಆಗಿ ಸುಮ್ಮನೆ ಕಿತ್ತಾಡ್ಲಿಕ್ಕೋಸ್ಕರನೇ ತಿರ್ಗಾ ತೊಗೊಬೇಕು ಅದನ್ನು. ಓಕೆ, ಸೊ ರಜತ್, ಭವ್ಯ ಆ್ಯಂಡ್ ಗೌತಮಿ ಹೆಸರು ತೊಗೊತಾರೆ ಮಂಜು ಅವರು. ಆ್ಯಂಡ್ ತ್ರಿವಿಕ್ರಮ್ ಅವರು ಸೊ ಮಂಜಣ್ಣ, ಗೌತಮಿ ಆ್ಯಂಡ್ ಭವ್ಯ ಅವ್ರ ಹೆಸರು ತೊಗೊತಾರೆ. ಆ್ಯಂಡ್ ಅಲ್ಲಿ ಮೋಕ್ಷಿತ ಅವರು ಧನರಾಜ್, ಮಂಜು ಆ್ಯಂಡ್ ಗೌತಮಿ. ಸೊ ಗೌತಮಿ ಅವರು ಭವ್ಯ, ರಜತ್, ಮೋಕ್ಷಿತ. ಆ್ಯಂಡ್ ರಜತ್ ಅವರು ಮಂಜು, ಭವ್ಯ ಆ್ಯಂಡ್ ಧನರಾಜ್. ಸೊ ಈ ಒಂದು ಹೆಸರುಗಳನ್ನ ತೊಗೊತಾರೆ, ಒಬ್ಬೊಬ್ಬರು 3 ಜನದ ಹೆಸರು. ಇನ್ನು ಕೆಲವ್ರದ್ದು ಅಲ್ಲಿ ಇನ್ನೂ ತೋರಿಸಿಲ್ಲ, ಅಲ್ಲಿ ಇನ್ನು ಯಾವಾಗ ಇದು ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಇದರಲ್ಲೇ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅವ್ರ ಕಡೆಯಿಂದ. ಸೊ ನಾಮಿನೇಷನ್ನೇ ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ ಅಂತಂದರೆ ಸೊ ಏನು ನಡೆಸ್ತಾರೆ ಅಂತ ಅರ್ಥ ಆಗಲಿಲ್ಲ ನನಗೆ. ಸುಮ್ಮನೆ ಬೋರಿಂಗಾಗಿ ಏನಕ್ಕೆ ಎಪಿಸೋಡ್ಗಳನ್ನ ಮಾಡಬೇಕು? ಆ್ಯಂಡ್ ಕಂಟೆಂಟ್ ಇಲ್ಲ ಅಂತಂದರೆ ಸುಮ್ಮನೆ ಮುಗಿಸ್ಬೋದಲ್ಲ, 100 ಡೇಸ್ಗೆ ಮುಗಿಸಿದ್ರೆ ಆಗೋಗಿದೆ. ಈ ಥರ ಬೋರಿಂಗ್ ಎಪಿಸೋಡ್ಗಳನ್ನು ಏನಕ್ಕೆ ಕೊಡ್ತಾರೋ ಅರ್ಥ ಆಗ್ತಿಲ್ಲ. ಬರೀ ನೆಗೆಟಿವಿಟಿಯಿಂದನೇ ಅವರು ಎಪಿಸೋಡ್ ಪೂರ್ತಿ ಫಿಲ್ ಮಾಡ್ತಿದ್ದಾರೆ. ಬಟ್ ನನಗನ್ಸಿರೋ ಕೆಲವು ವಿಚಾರಗಳೇನು ಅಂತಂದರೆ ಇಲ್ಲಿ ಒಬ್ಬೊಬ್ಬರ ಬಗ್ಗೆ ಸೊ ಅವ್ರವ್ರು ಏನು ನಾಮಿನೇಟ್ ಮಾಡ್ಕೊತಾರೆ ರೀಸನ್ ಕೊಟ್ಟು ಬೇರೆ. ಬಟ್ ನನಗೆ ಕೆಲವೊಂದು ಅನಿಸಿರೋದು ಅಂದರೆ ಇಲ್ಲಿ ಭವ್ಯ ಅವ್ರದ್ದು ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರು ಕೂಡ ಹಾಗೆ ಅನಿಸಿರೋವಂಥದ್ದು ಏನಂತಂದರೆ ಹೆವಿ ದುರಂಕಾರ ಇದೆ. ಓಕೆ, ಭವ್ಯ ಅವ್ರಿಗೆ ಹೆವಿ ದುರಂಕಾರ ಇದೆ. ಸೊ ಅದು ಕೆಲವ್ರ ಹತ್ರ ಮಾತ್ರ ಇದೆ. ಸೊ ಈ ತ್ರಿವಿಕ್ರಮ್ ಅಥವಾ ರಜತ್ ಅಂತ ಏನಾದರೂ ನಾಮಿನೇಟ್ ಏನೇ ಒಂದು ರೀಸನ್ ಕೊಟ್ಟರು ಅಥವಾ ಆ ಒಂದು ಮಟ್ಟಿಗೆ ದುರಂಕಾರಗಳು ಕಾಣಿಸೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಮಂಜಣ್ಣಾದರೂ ಆಗಿರ್ಬೋದು, ಬೇರೆ ಕೆಲವರೆಲ್ಲ ಕೊಟ್ಟರೆ ಅದು ತುಂಬ ಹೆವಿ ದುರಂಕಾರ ತೋರಿಸ್ತಾರೆ, ಅದು ನಮಗೆ ತೊಗೊಳಕ್ಕಾಗೋದಿಲ್ಲ. ಓಕೆ, ಸೊ ಅದು ಬಿಟ್ಟರೆ ಮಂಜಣ್ಣ 3 ವಾರ ಆದಮೇಲಂತೂ ಯಪ್ಪ ಗೋವಿಂದನೇ, ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಆ್ಯಂಡ್ ಕಂಟೆಂಟು ಇಲ್ಲ, ಎಂಥದ್ದು ಇಲ್ಲ. ಆಮೇಲೆ ಕೌಂಟ್ರ್ ಕೊಡಬೇಕು ಅಂತಂದಾಗ ಬೇರೆ ಸ್ಪರ್ಧಿಗಳಿಗೆ ಅವನಿರೋ ಲೆವೆಲ್ಗೆ ಕರೆಕ್ಟಾಗಿ ಕೌಂಟ್ರ್ಗಳನ್ನ ಕೊಡಬೇಕು. ಕೌಂಟ್ರ್ ಕೊಡಬೇಕು ಅಂದರೆ ಫಸ್ಟ್ ಅವ್ನು ನೆಟ್ಟಿಗಿರಬೇಕು. ಬಟ್ ಅವನೇ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆಗೆ ಕಾರ್ನರ್ ಆಗಿ ಒಂದು ಕಡೆ ಗುಂಪು ಅನ್ನೋದಕ್ಕಿಂತ ಒಬ್ಬರ ಜೊತೆನೇ ಸೇರ್ಕೊಂಡಾಗ ಅವನಿಗೆ ಮಾತಾಡೋದಿಲ್ಲ. ಈ ವಯ್ಯನಿಂದ ಆ ಗೌತಮಿಗೂ ಒಂದು ರೀತಿಯಲ್ಲಿ ಮಾತಾಡುವಂಥ ಒಂದು ಅರ್ಹತೆ ಇಲ್ಲ ಅನ್ನೋ ಒಂದು ಮಟ್ಟಿಗೆ ಆಗೋಗ್ಬಿಟ್ಟಿದೆ ಅಲ್ಲಿ. ಆಮೇಲೆ ಇದಾದಮೇಲೆ ತ್ರಿವಿಕ್ರಮ್, ಈ ಮನುಷ್ಯನಂತೂ ಸ್ಟಾರ್ಟಿಂಗಲ್ಲಿ ಟಾಸ್ಕ್ ಮಾಸ್ಟರು ಹಾಗೆ ಹೀಗೆ ಅಂತೆಲ್ಲನೂ ಪುಂಗಿದ್ದು. ಅದಾದಮೇಲೆ ಟಾಸ್ಕ್ ಅಂತ ಬಂದಾಗ ಜಸ್ಟ್ ಓಕೆ ಅಂತ ಅನಿಸುತ್ತೆ ನನಗೆ. ಅದರಲ್ಲೂ ಮುಖ್ಯವಾಗಿ ರಜತ್ ಬಂದಾದಮೇಲೆ ಟಾಸ್ಕ್ ಅಂತ ಬಂದಾಗ ಅಂಥ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದು ನಾನಂತೂ ಕಾಣೆ. ಆ ಎಂಟರ್ಟೈನ್ಮೆಂಟ್ ಅಂತೂ ಎಂಥದ್ದು ಇಲ್ಲ. ಅದರಲ್ಲೂ ಇತ್ತೀಚಿನ ಒಂದು ವಾರಗಳಲ್ಲಿ ದಿನಗಳಲ್ಲಿ ನೋಡ್ತಾ ಇದ್ದರೆ ಕೆಟ್ಟ ಪದಗಳಂತೂ ಹಾಗೆ ಲೀಲಾಚಾಲವಾಗಿ ಒಳಗಡೆ ಬರ್ತಾ ಇದೆ. ಆಮೇಲೆ ರಜತ್ ಜೊತೆಗೆ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿರೋದು ಬಿಟ್ಟರೆ ಒಂದು ಟಕಾಫರ್ ಅಂತ ಹೇಳ್ತೀವಿ ಗೊತ್ತಾ, ಅದು ಎಲ್ಲೂ ಕಾಣಿಸಿಲ್ಲ ನನಗೆ ರಜತ್ ಜೊತೆಗೆ. ಒಂದು ರೀತಿಯಲ್ಲಿ ಕೆಲವ್ರನ್ನ ಕಂಡ್ರೆ ಅವ್ರಿಗೆ ಒಂದು ಸ್ವಲ್ಪ ಎಲ್ಲೋ ಭಯ ಅಂತ ನನಗನ್ಸುತ್ತೆ. ಸೊ ಅದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಕೂಡ. ಸೊ ಇದಾದಮೇಲೆ ರಜತ್ದು ಅಂದರೆ ಮಾತು ಚೆನ್ನಾಗಿ ಆಡ್ತಾನೆ, ಕೌಂಟ್ರುಗಳು ಚೆನ್ನಾಗಿ ಕೊಡ್ತಾನೆ, ವ್ಯಂಗ್ಯವಾಗಿ ಏನೋ ಒಂದು ಕೊಡ್ತಿದ್ದಾನೆ. ಬಟ್ ಅದನ್ನು ಒಂದು ಕಾರ್ಯರೂಪದಲ್ಲಿ ತರೋದಕ್ಕೆ ಇಲ್ಲ, ಚಾನ್ಸ್ ಇಲ್ಲ. ಆಮೇಲೆ ಫೇವರಿಸಮ್ ಅದು ಇತ್ತೀಚಿನ ಒಂದು ದಿನಗಳಲ್ಲಿ ವಾರಗಳಲ್ಲಿ ತುಂಬ ಜಾಸ್ತಿನೇ ಕಾಣಿಸ್ತಾ ಇದೆ. ಅದು ನಿಮಗೆ ಲಾಸ್ಟ್ ಒಂದು ವೀಕೆಂಡಲ್ಲೂ ಕೂಡ ಅವನು ಇಲ್ಲ ಅಂತ ಹೇಳ್ತಿದ್ದಾನೆ, ಬಟ್ ಖಂಡಿತವಾಗ್ಲೂ ಫೇವರಿಸಮ್ಮೇ ಅದು. ಓಕೆ, ಇಲ್ಲ ಅಂತಂದರೆ ಅದು ಆಗೋದಿಲ್ಲ. ಆಮೇಲೆ ಅವ್ನು ಹೇಳಿರುವಂಥ ಮಾತುಗಳ ಮೇಲೆ ಅವನೇ ನಿಂತ್ಕೊಳ್ಳಲ್ಲ. ಆಮೇಲೆ ಹೆವಿ ದುರಂಕಾರ ಭವ್ಯ ಥರ. ಸೊ ಹೆವಿ ದುರಂಕಾರ ಇದೆ. ಓಕೆ, ಸೊ ಇದಾದಮೇಲೆ ಗೌತಮಿ ಅವರು ಸೊ ಟಾಸ್ಕು ಓಕೆ ಚೆನ್ನಾಗಿ ಮಾಡ್ತಾರೆ, ಸಿಕ್ಕಿರುವಂಥ ಅವಕಾಶ 100% ಹಾಕಿ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಅಂತಂದಾಗ ಡ್ಯಾನ್ಸ್ ಮಾಡ್ತಾರೆ ಬಿಟ್ಟರೆ, ಬಟ್ ಅವರೇ ಒಂದು ಇನಿಷಿಯೇಟಿವ್ ತೊಗೊಂಡು ಏನು ಅಂಥದ್ದೇನು ಮಾಡೋದಿಲ್ಲ. ಆಮೇಲೆ ಮನೆಯವ್ರ ಜೊತೆಗೆ ಜಾಸ್ತಿ ಬೆರೆಯೋಲ್ಲ. ಒಂದು ಮಂಜು ಜೊತೆಗೆ, ಇಲ್ಲ ಅಂತಂದರೆ ಮೋಕ್ಷಿತ ಅವಾಗ, ಅದು ಬಿಟ್ಟರೆ ಹನುಮಂತ, ಇದು ಬಿಟ್ಟರೆ ಎಲ್ಲೂ ಅವ್ರು ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದು ಒಂದು ಅವ್ರದ್ದು ಅಂತ ನನಗೆ ಅನಿಸುತ್ತೆ. ಆಮೇಲೆ ಮೋಕ್ಷಿತ ಅವ್ರದ್ದು ಅವ್ರು ಇಲ್ಲಿ ಗಂಟ ಅದು ಹೆಂಗೆ ಬಂದರು ಅಂತಲೇ ಅರ್ಥ ಆಗಲಿಲ್ಲ ನನಗೆ. ಯಾರಾದರೂ ಹೆಸರು ತೊಗೊಬೇಕು ಅಂತಂದಾಗ ಸೊ ಟಾಪ್ 5 ಯಾರು ಇರ್ತಾರೆ, ಅಥವಾ ಇವರು ನಿಮ್ಮ ಕಾಂಪಿಟೇಟರಾ, ಸೊ TRPನಲ್ಲಿ ಇವ್ರದ್ದು ಎಷ್ಟಿದೆ ಮಾರ್ಕ್ಸ್ ಅಂತಂದರೆ ಎಲ್ಲದರಲ್ಲೂ ಕೂಡ ತೀರಾ ಕಡಿಮೆನೇ ಇದೆ. ಬಟ್ ಇಲ್ಲಿವರೆಗೂ ಅದು ಹೆಂಗೆ ಬಂದರು ಅಂತಲೇ ಅರ್ಥ ಆಗಲಿಲ್ಲ ನನಗೆ. ಆಮೇಲೆ ಯಾರೂ ಅವ್ರಿಗೆ ಹೆಚ್ಚಾಗಿ ಟಾರ್ಗೆಟೇ ಮಾಡಿಲ್ಲ ಮನೆ ಒಳಗಡೆಗೆ. ಬಿಕಾಸ್ ಆಫ್ ಅವರು ಈ ಟಾರ್ಗೆಟ್ ಮಾಡಬೇಕು ಅಂತಂದರೆ ಅಲ್ಲಿ
ಗೌತಮಿ ಮಾಡಬೇಕು, ಇಲ್ಲ ಅಂತಂದರೆ ಮಂಜು ಮಾಡಬೇಕು. ಬಟ್ ಅವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಅವ್ರಿಗೆ. ಆಮೇಲೆ ಇನ್ನು ಮಿಕ್ಕಿದಂಥವ್ರ ಜೊತೆಗೆ ಅವ್ರು ಜಾಸ್ತಿ ಇಲ್ಲವೇ ಇರಲಿಲ್ಲ. ಆಮೇಲೆ ಟಾಸ್ಕು ಅಂತ ಬಂದಾಗ ಸೊ ಈ ಲಾಸ್ಟ್ ವೀಕಲ್ಲಿ ಏನು ಆಡಿದ್ರು ಈ ವೀಕಲ್ಲಿ, ಸೊ ಅದು ಆಡಿದ್ದು ಬಿಟ್ಟರೆ ಅವ್ರು ಎಲ್ಲೂ ಕೂಡ ಆಡಿರೋದು ನಾನಂತೂ ನೋಡಿಲ್ಲ. ಆಮೇಲೆ ಸೆಲೆಕ್ಟಿವ್ ಕ್ವಶನಿಂಗ್ ಇರುತ್ತೆ. ಗೌತಮಿ ಆ್ಯಂಡ್ ಮಂಜು ಅಂತ ಬಂದಾಗ ಕ್ವಶನ್ಗಳು ತುಂಬ ರೈಸ್ ಮಾಡ್ತಾರೆ. ಅದೇ ಬೇರೆಯವ್ರು ತಪ್ಪು ಮಾಡಿದಾಗ ಅವರೆಲ್ಲೂ ಕೂಡ ಕ್ವಶನ್ ಮಾಡೋದಿಲ್ಲ. ಸೊ ಎಂಟರ್ಟೈನ್ಮೆಂಟ್ ಅಂತೂ ಯಾವುದೋ ರೀತಿಯಲ್ಲಿ ಇಲ್ಲವೇ ಇಲ್ಲ ಅಂತ ನನಗನ್ಸುತ್ತೆ. ಅವಾಗ ಆಡ್ತಾರೆ ಬಿಟ್ಟರೆ, ಸೊ ಅದು ಬಿಟ್ಟರೆ ಏನು ಎಂಟರ್ಟೈನ್ಮೆಂಟ್ ಇಲ್ಲ. ಓಕೆ, ಇದಾದಮೇಲೆ ಧನ್ರಾಜ್ ಅವರು ಟಾಸ್ಕು ಅಷ್ಟೇ. ಅವರು ಧನ್ರಾಜ್ ಅಷ್ಟೇನು ಟಾಸ್ಕ್ ಆಡೋವಂಥ ವ್ಯಕ್ತಿ ಅಲ್ಲ, ಬಟ್ ಅವ್ರಿಗೆ ಚಾನ್ಸ್ ತೊಗೊಳ್ಳೋಕ್ಕೆ ಕಷ್ಟ ಆಗ್ತಾಯಿತ್ತು. ಬಟ್ ಈ ಒಂದು ವಾರದಲ್ಲಿ ಕೆಲವೊಂದು ಟಾಸ್ಕ್ಗಳು ಚೆನ್ನಾಗಿ ಆಡಿದ್ದಾರೆ ಬಿಟ್ಟರೆ, ಸೊ ಹಿಂದಿನ ಒಂದು ವಾರಗಳಲ್ಲಿ ಎಲ್ಲೂ ಅಂಥ ಒಂದು ಪರ್ಫಾರ್ಮೆನ್ಸ್ ಇರಲಿಲ್ಲ. ಆಮೇಲೆ ಕೆಲವು ಟೈಮಲ್ಲಿ ಮಾತುಗಳನ್ನು ಹಿಂದೆ ಆಡುವಂಥದ್ದು ಜಾಸ್ತಿ ಅವರು. ಸೊ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕು ಅಂತಂದಾಗ ಹಿಂದೆ ಆಡುವಂಥದ್ದು ಜಾಸ್ತಿ, ಸೊ ಎದುರುಗಡೆ ಆಡುವಂಥದ್ದು ತೀರಾ ಕಡಿಮೆ. ಸೊ ಅದನ್ನು ಎದುರುಗಡೆಗೆ ಆಡಿದ್ದಿದ್ರೆ ಇನ್ನೂ ಬೆಟರ್ ಆಗಿರೋದು ಅಂತ ನನಗನ್ಸುತ್ತೆ. ಆಮೇಲೆ ತುಂಬ ಇನ್ಫ್ಲುಯೆನ್ಸ್ ಆಗ್ತಾರೆ, ಅದೊಂದು ಪ್ರಾಬ್ಲಮ್ ಇದೆ ಅವ್ರದ್ದು. ಯಾರು ಹೇಳಿದ್ರು ಕೂಡ ಇನ್ಫ್ಲುಯೆನ್ಸ್ ಆಗ್ತಾರೆ. ಸೊ ಅದು ಸ್ವಲ್ಪ ಎಲ್ಲೋ ಕಡಿಮೆ ಮಾಡಿಕೊಂಡು ಸೊ ಅವ್ರದ್ದು ಒಂದು ಥಿಂಕಿಂಗ್ನ ಯೂಸ್ ಮಾಡ್ಕೋಬೋದಿತ್ತು ಅಂತ ನನಗನ್ಸುತ್ತೆ. ಸೊ ಇದಾದಮೇಲೆ ಹನುಮಂತು ಅವರು, ಸೊ ಹನುಮಂತು ಎಲ್ಲ ಒಂದು ರೀತಿಯಲ್ಲೂ ಆಡ್ತಾರೆ. ಆದರೆ ಉಸ್ತುವಾರಿಗಳು ಅಂತ ಬಂದಾಗ ಅಥವಾ ಬಿಗ್ ಬಾಸ್ ಆ ರೂಲ್ ಬುಕ್ ಅಂತ ಬಂದಾಗ ಸೊ ಅದನ್ನು ಓದಿ ತಿಳ್ಕೊಂಡು ಅದನ್ನು ಫಾಲೋ ಅಪ್ ಮಾಡೋದು ಎಲ್ಲೋ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ಯಾಕಂತಂದರೆ ಸೊ ರೀಸನ್ಗಳು ಕೊಡ್ತಾರೆ, ಚೆನ್ನಾಗೇ ಕೊಡ್ತಾರೆ. ಬಟ್ ಎಲ್ಲರೂ ಏನು ಕೊಡ್ತಾರೆ ರೀಸನ್ಗಳು, ಒಂದು 4-5 ಪೇಜ್ ರೀಸನ್ಗಳು ಕೊಟ್ಟರೆ ಕೊಡೋವಂಥದ್ದು 2 ಏನಾದರೂ ಕೂಡ ಅದು ಪ್ರಾಪರ್ ಆಗಿರುತ್ತೆ. ನನಗೆ ರೀಸನ್ ಕೊಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ಈ ರೂಲ್ ಬುಕ್ಗಳು ಮತ್ತು ಉಸ್ತುವಾರಿ ಅಂತ ಬಂದಾಗ ಸೊ ಅದನ್ನು ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಬಹುದಿತ್ತು, ಮಾಡಿಲ್ಲ ಅಂತ ನನಗನ್ಸುತ್ತೆ. ಸೊ ಅದರಲ್ಲಿ ಅವ್ನು ಸ್ವಲ್ಪ ನೋಡ್ಕೊಬೋದಿತ್ತು ಅಂತ ನನಗನ್ಸುತ್ತೆ. ಓಕೆ, ಸೊ ಇಷ್ಟಿತ್ತು ಸೊ ಇವತ್ತಿನ ಒಂದು ಎಪಿಸೋಡ್ನ ಒಂದು ನನ್ನ ಅನಿಸಿಕೆ. ಯಾಕಂದರೆ ಹೇಳಲಿಕ್ಕೆ ಏನೂ ಇಲ್ಲ ಇವತ್ತಿನ ಎಪಿಸೋಡಲ್ಲಿ, ಸುಮ್ಮನೆ ಕೆಲವೊಂದು ಅನಿಸಿಕೆಗಳು ಹಂಚ್ಕೊಂಡಿದ್ದೀನಿ ಅವರವರ ಒಬ್ಬ ವ್ಯಕ್ತಿಗಳ ಒಂದು ವ್ಯಕ್ತಿತ್ವದ ಬಗ್ಗೆ ಬಿಗ್ ಬಾಸ್ ಒಂದು ಅಲ್ಲಿ ನೋಡಿರೋ ಪ್ರಕಾರ. ಓಕೆ, ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಗೊತ್ತಿಲ್ಲ ಯಾರ್ಯಾರು ಒಂದು 6 ಅಂದರೆ 8th ಪ್ಲೇಸು ಆ್ಯಂಡ್ 7th ಪ್ಲೇಸ್ಗೆ ಹೋಗ್ತಾರೆ ಅಂತ, ಆ್ಯಂಡ್ ಟಾಪ್ 5 ಯಾರು ಹೋಗ್ತಾರೆ ಅನ್ನೋದು ಕೂಡ ತುಂಬ ಒಂದು ಡಿಸ್ಕಷನಲ್ಲಿ ನಡೆಯುವಂಥ ವಿಚಾರನೇ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ನನ್ನ ಒಂದು ಅನಿಸಿಕೆನ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.